ನನಗೆ ಕನ್ನಡ ಸಾರಸ್ವತ ಜಗತ್ತಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಮಟ್ಟ ರಾಜಕೀಯ ಜಗತ್ತಿರ್ಬೋದು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಇರ್ಬೋದು, ಒಂದು ಗಹನವಾದಂಥ ಪ್ರಶ್ನೆ ಕೇಳುವಂಥ ಸಮಯ ಬಂದಿದೆ ಮತ್ತು ನಾವು ಅದನ್ನು ಕಠೋರ ಅನಿಸಿದ್ರೂ ಕೇಳಲೇಬೇಕಾಗಿರುವಂಥದ್ದು. ಯಾವ ಭಾಷೆ ಅನ್ನವನ್ನು ಕೊಡೋದಿಲ್ಲ, ಯಾವ ಭಾಷೆ ಭವಿಷ್ಯವನ್ನು ಕಟ್ಟಿಕೊಡೋದಿಲ್ಲ, ಆ ಭಾಷೆ ಇರುತ್ತಾ ಅನ್ನುವಂಥ ಪ್ರಶ್ನೆ ಜೊತೆಗೆ ನಮ್ಮ ಭಾಷೆ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಇವತ್ತು ನೋಡ್ತೀವಿ, ಈಗ ಹಳ್ಳಿಗಳು ಇಂಗ್ಲೀಷ್ ಮೀಡಿಯಂ ಬಂತು. ಯಾಕೆ ಇಂಗ್ಲೀಷ್ ಮೀಡಿಯಂ ಬಂದಿದ್ದು? ಕನ್ನಡದಲ್ಲಿ ಕಲ್ತ್ರೆ ಆಗಿದ್ರೆ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ, ಆಹಾರವನ್ನು ಹುಟ್ಟಿಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಭಾಷೆ ಗತಿ ಏನು? ಭಾಷೆಯನ್ನು ಉಳಿಸಿ ಬೆಳೆಸ್ಬೇಕು ಹೇಗೆ? ಯಾವಾಗ ಈ ಪ್ರಶ್ನೆಯನ್ನು ನಾವು ಕೇಳೋದು? ಇದು ಪ್ರಶ್ನೆ 3 ಆಯಾಮದಲ್ಲಿದೆ. 3 ಮಹತ್ವದ ಬದಲಾವಣೆಯನ್ನು ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ಒಂದು, ದ ಚೇಂಜಸ್ ಹ್ಯಾಪನ್ಡ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್. ಅಂದರೆ ನಾನು ಚಿಕ್ಕವನಿದ್ದಾಗ 70ನೇ ವರ್ಷ ತನಕ ಯಾರೂ ಇನ್ಶೂರೆನ್ಸ್ ಮಾಡಿಸ್ತಿರ್ಲಿಲ್ಲ, ಎವ್ರಿ ಇಯರ್ ಚೆಕ್ಕಿಂಗ್ ಮಾಡ್ತಿರಲಿಲ್ಲ. ಅದೊಂದು ಉದ್ಯಮ ಆಯ್ತದು. ಉದ್ಯಮ ಆದಮೇಲೆ ನೀವು ಮೊನ್ನೆ ಒಬ್ಬರು ಡಾಕ್ಟ್ರ್ ಹೇಳಿದ್ರು 17ನೇ ವರ್ಷಕ್ಕೆ ನೀನು ಫುಲ್ ಬಾಡಿ ಚೆಕಪ್ ಮಾಡ್ಕೋಬೇಕು ಅಂತ. ಅಂದರೆ ನಮ್ಮ ದೇಹದ ಮೇಲಿನ ನಂಬಿಕೆ ಕಳ್ಕೊಂಬಿಟ್ವಿ. ಅಂದರೆ ಈ ದೇಹವನ್ನು ಈ ಪ್ರಕೃತಿ ನಮಗೆ ಕೊಟ್ಟಿದೆ, ದೇವರನ್ನು ನಂಬುವವರು ದೇವರು ನಮಗೆ ಕೊಟ್ಟಿದೆ. ಆದರೆ ಇದಕ್ಕೆ ಒಂದು ಆಯಸ್ಸಿದೆ. ಅಂದರೆ ನಾವು ಜೆನೆಟಿಕ್ಕಾಗಿ ನೋಡಿದ್ರೆ ನಿಮ್ಮಪ್ಪ ಅಜ್ಜ 90 ವರ್ಷ ಬದುಕಿದರೆ ನೀನು 90 ವರ್ಷ ಬದುಕ್ತೀಯ ಜೆನೆಟಿಕಲಿ, ಅನ್ಲೆಸ್ ಬೇರೆ ದೊಡ್ಡ ಕಾಯಿಲೆಗಳು ಆಕ್ಸಿಡೆಂಟು ಆಗದೆ ಹೋದರೆ. ಹಾಗಾಗಿ ಈ ದೇಹಕ್ಕೆ ಅಷ್ಟು ಆಯಸ್ಸಿದೆ, ಅಷ್ಟು ಇಟ್ ಕ್ಯಾನ್ ಸಸ್ಟೈನ್ಸ್ ದ್ಯಾಟ್ ಮಚ್ ಆಫ್ ಇಯರ್ಸ್. ಹೀಗಾಗಿ ಮಧ್ಯದಲ್ಲಿ ಯಾಕೆ ವರಿ ಮಾಡ್ತೀಯ ಅಂತ ಇದಿಲ್ಲ ಈಗ. ಅಂದರೆ ಚಿಕ್ಕನ್ನಲ್ಲೇ ಒಂದು ಸಾವಿನ ಭಯವನ್ನು ನಮ್ಮಲ್ಲಿ ತುಂಬಲಾಗ್ತದೆ. ಪ್ರತಿ ವರ್ಷ ಚೆಕ್ ಮಾಡೋ, ಇಲ್ಲದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, 8ನೇ ವರ್ಷಕ್ಕಾಗ್ಬೋದು, 9ನೇ ವರ್ಷಕ್ಕಾಗ್ಬೋದು. ಹೀಗೆ ಇದೊಂದು ಮುಖ್ಯವಾದ ಬದಲಾವಣೆ ಆಗಿದ್ದು. ಎರಡನೇದ್ದು ಎಜುಕೇಷನಲ್ಲಿದೆಯಲ್ಲ. ಎಜುಕೇಷನ್ ಮುಂಚೆ ಹೆಂಗಿತ್ತಂದರೆ ವೃತ್ತಿಪರ ಎಜುಕೇಷನ್ ಇತ್ತು. ನಮ್ಮ ಅಪ್ಪ ಅಡುಗೆಯವನಾಗಿದ್ದರೆ ನಾನು ಅಡುಗೆಯವನಾಗಿರ್ತಿದ್ದೆ, ನನಗೆ ಒಂದು ಕೆಲಸ ಗೊತ್ತಿರ್ತಿತ್ತು. ಒಬ್ಬ ಕುಂಬಾರನ ಮಗ ಅದೇ ಕೆಲಸ ಮಾಡ್ಕೊಂಡಿರ್ತಿದ್ದ, ಒಬ್ಬ ಕಮ್ಮಾರನ ಮಗ ಅದೇ ಕೆಲಸ ಮಾಡ್ಕೊಂಡಿರ್ತಿದ್ದ. ಹೀಗಾಗಿ ಯಾರಿಗೂ ಕೂಡ ಈ ಎಜುಕೇಷನ್ ಹೊಟ್ಟೆಪಾಡು ಆಗಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಎಜುಕೇಷನ್ ಹೊಟ್ಟೆಪಾಡು ಅಂತ ಮಾಡೋಕ್ಕೋದ್ರು. ಆದರೆ ಹಿಂದೆ ಏನು ಬಂತಂದರೆ ಈ ಉದಾರವಾದ ಬಂದ ನಂತರ ನೀನು 25ನೇ ವರ್ಷಕ್ಕೆ 25 ಲಕ್ಷ ದುಡಿಯುವಂಥ ಒಬ್ಬ ವ್ಯಕ್ತಿ ಆಗ್ಬೋದು ಅಂತ ವರ್ಷಕ್ಕೆ ಶುರುವಾಯಿತು. ಅದೇನು ಅದು ಅಂಥ ಕೆಲಸಗಳನ್ನು ಕೊಡುವ ಸಂಸ್ಥೆಗಳಲ್ಲಿ ಮಾತಾಡೋರು ಇಂಗ್ಲೀಷ್ನಲ್ಲಿದ್ದಾರೆ. ಹೀಗಾಗಿ ನಿಮ್ಮ ಮಗ ಇಂಗ್ಲೀಷ್ ಕಲಿತ್ರೆ ಅವನಿಗೆ 25ನೇ ವರ್ಷಕ್ಕೆ 25 ಲಕ್ಷ ಸಂಬಳ ಬರುತ್ತೆ. ಸೊ ಹೀಗೆ ತುಂಬಿ, ಅಂದರೆ ಈ ರೀತಿಯ ಭಾವನೆಗಳನ್ನು ತುಂಬಿ ಈ 25 ಲಕ್ಷ ನಿನ್ನ ಮಗನಿಗೆ ಬರುತ್ತೆ ಅಂದರೆ ನೀನು ಎಷ್ಟು ಅವನಿಗೆ ಖರ್ಚು ಮಾಡಬೇಕು? ಯು ಹ್ಯಾವ್ ಟು ಸ್ಪೆಂಡ್ 25 lakhs ಫಾರ್ ಎಜುಕೇಷನ್ ಮಿನಿಮಮ್. ಸೊ ಹಿಂಗೆ ಮಾಡಿ ಅದನ್ನೊಂದು ಉದ್ಯಮ ಮಾಡಿಬಿಟ್ರು. ಈ ಉದ್ಯಮ ಆದಾಗ ಅಂದರೆ ಎಲ್ರಿಗೂ ಇಂಗ್ಲೀಷ್ ಕಲಿತ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಶುರುವಾಯಿತು. ಇಂಗ್ಲೀಷ್ ಕಲಿತ್ರೆ ಹಿ ಕ್ಯಾನ್ ಬಿಕಮ್ ಇಂಟರ್ನ್ಯಾಷನಲ್ ಕ್ಯಾಂಡಿಡೇಟ್ ಅಂತ ಶುರುವಾಯಿತು. ಮಲ್ಟಿನ್ಯಾಷನಲಲ್ಲಿ ಅವನಿಗೆ ಅವಕಾಶ ಸಿಗೋದು ಶುರುವಾಯಿತು. ಹೀಗೆ ಜನರನ್ನು ಬೇರೆ ರೀತಿಯಲ್ಲಿ ಸೆಳೆಯೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ತನ್ನ ಮಗನಲ್ಲಿ ಅಥವಾ ಮಗಳಲ್ಲಿ ಇರುವ ಸಹಜ ನಂಬಿಕೆ, ದೇಹದ ಮೇಲಿನ ನಂಬಿಕೆ ಹೆಂಗೆ ಹೋಯಿತೋ ಹಾಗೆ ಮಕ್ಕಳ ಮೇಲೆ ನಂಬಿಕೆ ಹೋಯಿತು. ಅವ್ರಿಗೆ ಎಜುಕೇಷನ್ ಮಾತ್ರ ಸಸ್ಟೈನ್ ದೇಮ್, ಓನ್ಲಿ ಎಜುಕೇಷನ್ ಕುಡ್ ಮೇಕ್ ದೇಮ್ ಸರ್ವೈವ್ ಇನ್ ದ ಸೊಸೈಟಿ. ಹೀಗೆಲ್ಲ ಬಂತು. ಈ 2 ಬಹಳ ದೊಡ್ಡ ಬದಲಾವಣೆ ಆಗಿದ್ದು. 3ನೇದ್ದು ಇದು ಇನ್ವೆಸ್ಟ್ಮೆಂಟು. ಮೊದಲೆಲ್ಲ ಇನ್ವೆಸ್ಟ್ಮೆಂಟ್ ಅಂತಿರಲಿಲ್ಲ, ಅಮ್ಮನ ಡಬ್ಬನೇ ಇನ್ವೆಸ್ಟ್ಮೆಂಟ್ ಆಗಿತ್ತು. ಈಗ ಇಫ್ ಯು ಡೋಂಟ್ ಇನ್ವೆಸ್ಟ್ ಯು ವಿಲ್ ನಾಟ್ ಸರ್ವೈವ್. 10 ವರ್ಷದ ನಂತರ ಏನಾಗುತ್ತೆ, ಈ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿದರು. ಈ 3 ಇದೆಯಲ್ಲ ಮನುಷ್ಯನನ್ನು ಹಾಳು ಮಾಡಿದ್ದಂತ. ಅದರಲ್ಲಿ ಭಾಷೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಾಗಿದ್ದು ಈ ದೊಡ್ಡ ಸಂಬಳದ ಹಪಾಹಪಿಯಿಂದಾಗಿ. ಇದು ಅನ್ನದ ಭಾಷೆಯೇ, ಬಟ್ ಇದು ಚಿನ್ನದ ಭಾಷೆ ಆಗೋಯಿತು. ನಿಮಗೆ ಇಂಗ್ಲೀಷ್ ಇದೆಯಲ್ಲ, ಕನ್ನಡ ಅನ್ನದ ಭಾಷೆ ಆಗಿದ್ದರೆ ಇದು ಚಿನ್ನದ ಭಾಷೆ. ಅಂದರೆ 4 ಇಂಗ್ಲೀಷ್ ಕಲ್ತ್ಬಿಟ್ರೆ ಈಸ್ ಎ ಗೋಲ್ಡ್ ವಿನ್ನರ್ ಅಂತ ಹಿಂಗೆ ಶುರು ಆಯ್ತಲ್ಲ. ಅದಕ್ಕೆ ಸರ್ಕಾರಗಳು ಕುಮ್ಮಕ್ಕು ಕೊಟ್ಟು ನಿಮ್ಮ ಇಂಟರ್ವ್ಯೂ ಅದೇ ಭಾಷೆಯಲ್ಲಿ ನಡೀತಾ ಇತ್ತು. ಎಲ್ಲೋ ಕನ್ನಡಿಗನ ಬಂದರೆ ಒಂದು ಹೋಟ್ಲಿಗೆ ಹೋದರೆ ಸಹ ಒಬ್ಬ ಕನ್ನಡಿಗನಿಗೆ ಕೀಳರಿಮೆ ಬರುವಂತೆ ಮಾತಾಡ್ತಾರೆ. ಅಲ್ಲಿ ಯಾರೋ ಹಿಂದಿ ಇರ್ತಾರೆ, ಯಾರೋ ಇಂಗ್ಲೀಷ್ ಇರ್ತಾರೆ, ಕನ್ನಡದವನು ಇರಲ್ಲ ಅಲ್ಲಿ. ಹೀಗಾಗಿ ಒಂದು ಮೆಟ್ರೋದಲ್ಲಿ ಹೋದಾಗಲೂ ನಮಗೆ ಕನ್ನಡ ಪುಸ್ತಕ ಮಾತಾಡೋಕ್ಕೆ ಸಂಕೋಚ ಆಗುವಂಥ ಪರಿಸ್ಥಿತಿ ಇರುತ್ತೆ. ಅವರು ಇಡೀ ಜಗತ್ತೇ ಬೇರೆ ಆಗಿರುತ್ತೆ. ಹೀಗೆ ಕನ್ನಡಿಗನನ್ನು ಒಂದು ಸಂಕೋಚದಕ್ಕೆ ಅಥವಾ ಸಂಕುಚಿತ ಮನೋಭಾವ, ಕೀಳರಿಮೆಗೆ ತಳ್ಳುವಂಥ ಸಂಗತಿಗಳು ಇದ್ದಾವೆ ಈ ಜಗತ್ತಲ್ಲಿ. ಅದನ್ನು ಮಾಡ್ಕೊಂಡಿದ್ದು ನಾವೇ ಅಲ್ವಾ? ನಾವಲ್ಲ, ನಮ್ಮ ಸುತ್ತಲ ಜಗತ್ತು ಮಾಡಿದ್ದು ಅಂತ.
ಅಂದರೆ ನೀವೆಷ್ಟೇ ನಮ್ಮ ಸಮಾಜನೇ ನಾವೇ ಇಲ್ಲಿರುವಂಥ ಕನ್ನಡದವರೇ ಅದನ್ನು ಮಾಡ್ಕೊಂಡಿರೋದಲ್ವಾ ಅಂತ. ಯಾಕೆ ಇಲ್ಲಿ ತಮಿಳ್ ಇದೆ, ತೆಲುಗು ಇದೆ, ಮಲಯಾಳಂ ಇದೆ. ಇವತ್ತು ಕೂಡ ಅವ್ರಿಗೆ ಅವ್ರ ಭಾಷೆಗೆ ಇರ್ಬೇಕಂತ ಪ್ರಾಮುಖ್ಯತೆ ಕೊಡ್ತಾರೆ. ನಮ್ಮ ಕನ್ನಡದವ್ರಿಗೆ ಅಲ್ಲ, ಅವ್ರ ಭಾಷೆನೂ ಹಿಂಗೆ ಇದೆ ಅಂತ ಹೇಳೋದು. ನಾವು ಹೇಳೋದು ಅವರು ಅಂದರೆ ಒಂದು ನಂಬಿಕೆ ಇದೆ ನನಗೆ, ಅನಕ್ಷರತೆಯಲ್ಲಿರುತ್ತಲ್ಲ ಅಲ್ಲಿ ನಮಗೆ ಆ ಭಾಷೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಅದು ಪಾಸಿಟಿವ್ ಸೈಡ್ ಅಲ್ಲ, ಅದು ಅಲ್ಲಿ ಅನಕ್ಷರತೆ ಇದೆ. ಅನಕ್ಷರತೆ ಇದ್ದಲ್ಲಿ ಮಾತೃಭಾಷೆ ಜಾಸ್ತಿ ಇರುತ್ತೆ. ಇದನ್ನು ನೀವು ತಪ್ಪು ತಿಳ್ಕೊಬಾರ್ದು. ಅಂದರೆ ಅವ್ರಿಗೆ ಬೇರೆ ಭಾಷೆ ಬರಲ್ಲ ಅಂತ. ಅನಂತಮೂರ್ತಿ ಹೇಳ್ತಿದ್ರು 3 ಭಾಷೆ ಇದೆ, ಒಂದು ಮಾತೃಭಾಷೆ, ಒಂದು ಬೀದಿಯ ಭಾಷೆ, ಇನ್ನೊಂದು ಉಪ್ಪರಿಗೆಯ ಭಾಷೆ ಅಂತ. ಇದರಲ್ಲಿ ಮಾತೃಭಾಷೆ ಇರುತ್ತೆ ನೋಡಿ, ಮಾತೃಭಾಷೆ ಮತ್ತು ಬೀದಿ ಭಾಷೆ ಭಾಳ ಸುಲಭವಾಗಿ ಬಂದುಬಿಡುತ್ತೆ. ಅಕ್ಷರಸ್ಥ ಆಗದೆ ಹೋದರೆ ಇನ್ನೊಂದು ಭಾಷೆ ಬರಲ್ಲ, ಮೇಲುಸ್ತರದ ಭಾಷೆ. ಈ ಅನಕ್ಷರತೆಯನ್ನೇ ನಂಬಿಕೊಂಡು ನಾವು ಆ ಭಾಷೆಯನ್ನು ನಮ್ಮ ಭಾಷೆ ಅಂತ ನಂಬ್ಕೊಂಡು ಕೂರ್ತೀವಿ. ಬಟ್ ಅಕ್ಷರಸ್ಥರು ನಮ್ಮ ಭಾಷೆಯನ್ನು ಕಲಿಯುವಂತೆ ಮಾಡಬೇಕಿದ್ರೆ ಆ ಭಾಷೆಯಲ್ಲಿ ಶಿಕ್ಷಣ ಸಿಗಬೇಕು. ಇವತ್ತು ಭಾಳ ಈಸಿ. ನಾವು ಭಾಳ ಹಿಂದೆ ನಾನು ಓದ್ತಿದ್ದಾಗ ಬಾಷ್ಪೀಭವನ ಕ್ರಿಯೆ, ಚಯಾಪಚಯ ಕ್ರಿಯೆ ಅಂತೆಲ್ಲ ಪದಗಳಿದ್ದವು, ಭಾಳ ಕಷ್ಟ ಇತ್ತು. ಇವತ್ತು ಸುಲಭವಾದ ಪದಗಳನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಇವತ್ತು ಕನ್ನಡದಲ್ಲಿ ಯಾವುದೇ ಶಾಸ್ತ್ರೀಯವಾದ ಸಬ್ಜೆಕ್ಟನ್ನು ಕೂಡ ಕಲಿಸೋಕ್ಕೆ ಸಾಧ್ಯ ಇದೆ. ಜಿಯಾಲಜಿನ ಕಲಿಬೋದು, ಅಥವಾ ಫಿಸಿಕ್ಸು, ಕೆಮಿಸ್ಟ್ರಿ, ಇದನ್ನೆಲ್ಲ ಕಲಿಕ್ಕೆ ಕನ್ನಡದಲ್ಲಿ ಒಂದು ಹಂತದವರೆಗೆ ಅಭ್ಯಾಸ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.